ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಬಿಡಿಸೋಣ. ಈ ಎಮ್ ಸಿ ಕ್ಯೂ ಪ್ರಶ್ನೆ ಡಿಟರ್ಮಿನೆಂಟ್ ಚಾಪ್ಟರ್ದಲ್ಲಿ ಬರುತ್ತದೆ. ಇಲ್ಲಿ ಏನು ಕೊಡಲಾಗಿದೆ, ಇಫ್ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು -2 0 0 0 -2 0 0 0 -2 ಕೊಡಲಾಗಿದೆ. ದೆನ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಎಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಏನಾಗುತ್ತದೆ. ಇಲ್ಲಿ ಆಪ್ಷನ್ ಕೊಡಲಾಗಿದೆ. ಓಕೆ, ಈಗ ಮೊದಲು ಫಾರ್ಮುಲಾ ಬರೆದುಕೊಳ್ಳೋಣ. ಡಿಟರ್ಮಿನೆಂಟ್ ಆಫ್ ಎಡ್ಜಾಯಿಂಟ್ ಆಫ್ ಎ ಏನು ಬರ್ತದೆ, ಡಿಟರ್ಮಿನೆಂಟ್ ಆಫ್ ಎ ರೆಸ್ ಟು n-1 ಆಗುತ್ತದೆ. ಇಲ್ಲಿ ಏನೈತೆ ಆರ್ಡರ್ ಆಗುತ್ತದೆ. ಇಲ್ಲಿ 3 rows 3 ಕಾಲಮ್ ಇದೆ, 3 rows 3 ಕಾಲಮ್ ಇದೆ, ಅಂದರೆ n = 3 ಆಗುತ್ತದೆ. ಓಕೆ, ನಮಗೇನು ಬೇಕು, ಡಿಟರ್ಮಿನೆಂಟ್ ಆಫ್ ಎಡ್ಜಾಯಿಂಟ್ ಆಫ್ ಎ ಬೇಕು. ಓಕೆ, ಮೊದಲು ಡಿಟರ್ಮಿನೆಂಟ್ ಆಫ್ ಎ ಅನ್ನೋದು ಕಂಡುಹಿಡಿಯೋಣ. ಇಲ್ಲಿ ಮ್ಯಾಟ್ರಿಕ್ಸ್ ಕೊಡಲಾಗಿದೆ. ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಫಾರ್ಮ್ದಲ್ಲಿ ಬರೆಯೋಣ. -2 0 0 0 -2 0 0 0 -2 ಆಗುತ್ತದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಏನಾಗುತ್ತೆ ಅಂದರೆ -2, ಇದು ರೋ ಮತ್ತು ಕಾಲಮ್ ಎಲಿಮೆಂಟ್ ಬಿಡಬೇಕು, ಇವನು ಮಲ್ಟಿಪ್ಲೈ ಮಾಡಬೇಕು. -2 × -2 +4 ಆಗುತ್ತೆ, ಮೈನಸ್ ಇವೆರಡು ಮಲ್ಟಿಪ್ಲೈ 0 ಆಗುತ್ತದೆ. ನಂತರ ಪ್ಲಸ್ ಮೈನಸ್ ಪ್ಲಸ್ 0 ಇದೆಯಲ್ಲ, ಮೈನಸ್ ತಗೋಣ. 0 ಇದರಲ್ಲಿ ಫಸ್ಟು ಸೆಕೆಂಡ್ ಕಾಲಮ್ ಬರುತ್ತೆ, ಈ ಒಂದು ಮಲ್ಟಿಪ್ಲೈ ಮಾಡಬೇಕು. 0 -0 ಅಂದರೆ 0 ಬಂತು. ನಂತರ ಪ್ಲಸ್ ಇದೆ, ಇದು ಫಸ್ಟು ಥರ್ಡ್ ಕಾಲಮ್ ಬರುತ್ತದೆ. ಇವೇನು ಬಿಟ್ಟು ಇವು 4 ಎಲಿಮೆಂಟ್ ತೊಗೋಬೇಕು. 0 ಮೈನಸ್ ಇದು 0 ಬರುತ್ತೆ, ಅಂದರೆ 0 ಬರ್ತದೆ. ದಟ್ ಈಸ್ ಈಕ್ವಲ್ ಟು 4 × -2 -8. ಡಿಟರ್ಮಿನೆಂಟ್ ಆಫ್ ಎ = -8 ಬಂತು. ಈ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡೋಣ ನಾವು. ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ ಎಡ್ಜಾಯಿಂಟ್ ಆಫ್ ಎ ದಟ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಏನಿದೆ ಇಲ್ಲಿ -8 ಇದೆ. -8 n = 3 ತೆಗೆದುಕೊಳ್ಳೋಣ, ಅಂದರೆ ಆರ್ಡರ್ 3 - 1 2 ಆಗುತ್ತದೆ. -8 × -8 64 ಬರುತ್ತದೆ. ದಿಸ್ ಇಸ್ ರಿಕ್ವೈರ್ಡ್ ಆನ್ಸರ್. ಈ ವಿಡಿಯೋ ನಿಮಗೆ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದು ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಸ್ನಲ್ಲಿ ಹೋಗಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್